ಕರ್ನಾಟಕ ರಾಜ್ಯ ಸರ್ಕಾರದಿಂದ ಇನ್ಮೇಲೆ ಮಹಿಳೆಯರಿಗೆ ಉಚಿತವಾಗಿ ಬಸ್ಸಿನಲ್ಲಿ ಪ್ರಯಾಣ ಮಾಡ್ಬೇಕಂದ್ರೆ ಸ್ಮಾರ್ಟ್ ಕಾರ್ಡ್ ಬೇಕಂತೆ. ಹೌದು, ಈ ಒಂದು ಸ್ಮಾರ್ಟ್ ಕಾರ್ಡ್ ಇದ್ದರೆ ಮಾತ್ರ ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ಕೊಡ್ತಿದ್ದಾರೆ. ಇನ್ಮೇಲೆ ಆಧಾರ್ ಕೂಡ ನಡೆಯೋದಿಲ್ಲ, ನಿಮ್ಮ ಒಂದು ವೋಟರ್ ಐಡಿ ಕೂಡ ನಡೆಯೋದಿಲ್ಲ, ಯಾವುದೇ ರೀತಿಯಾಗಿ ಗೌರ್ಮೆಂಟ್ ಐಡಿಗಳು ನಡೆಯೋದಿಲ್ಲ ಅಂತೇಳಿ ರಾಜ್ಯ ಸರ್ಕಾರನೇ ತೀರ್ಮಾನ ಮಾಡಿದೆ. ನೋಡಿ, ಈ ಒಂದು ಸ್ಮಾರ್ಟ್ ಕಾರ್ಡ್ ಪಡೆಯೋದಕ್ಕೆ ಶಕ್ತಿ ಯೋಜನೆ ಅಡಿಯಲ್ಲಿ ಅರ್ಜಿಗಳು ಪ್ರಾರಂಭ ಮಾಡೋದಕ್ಕೆ ಇಲ್ಲಿ ಲಿಂಕ್ ಅನ್ನ ಆಕ್ಟಿವ್ ಮಾಡಿದ್ದಾರೆ. ಈ ಒಂದು ಲಿಂಕಿಗೆ ಯಾವ ರೀತಿಯಾಗಿ ಬರಬೇಕು, ಹೆಂಗ್ ಅಪ್ಲಿಕೇಶನ್ ಹಾಕೋದು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಪ್ರತಿಯೊಂದು ಮಾಹಿತಿ ಇರತ್ತೆ. ಈ ವರ್ಷದಲ್ಲಿ ಬಸ್ಸಿನಲ್ಲಿ ಪ್ರಯಾಣ ಮಾಡ್ಬೇಕಂದ್ರೆ ಮಹಿಳೆಯರು ಪುರುಷರಿಗಂತೂ ಅಮೌಂಟ್ ಕೊಟ್ಟರೆ ಹೆಂಗ್ ಬೇಕಾದಂಗೆ ಒಯ್ತಾರೆ ಬಿಡಿ. ಮಹಿಳೆಯರದು ಒಂದು ಗುದ್ಮುರ್ಗ ಆಗ್ಬಿಟ್ಟಿದೆ. ಈ ಒಂದು ಮಹಿಳೆಯರಿಗೆ ಪ್ರಯಾಣ ಮಾಡ್ಬೇಕಂದ್ರೆ ಈಗ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂತ ಹೇಳಿ ಅದು ತೆಗಿಬೇಕಾಗತ್ತೆ. ಅದು ತೆಗಿಯುವಂತ ಪ್ರೊಸೆಸಿಂಗು ಈಗ ಲಿಂಕ್ ಅನ್ನ ಆಕ್ಟಿವ್ ಮಾಡಿದ್ದಾರೆ. ಮುಂದ್ಗಡೆ ಏನು ಪ್ರೊಸೆಸಿಂಗ್ ಇರತ್ತೆ ಎಲ್ಲ ಮಾಹಿತಿಯನ್ನ ತಿಳ್ಕೊಳ್ಳೋಣ. 2026ರಲ್ಲಿ ಪ್ರಯಾಣ ಮಾಡ್ಬೇಕಂದ್ರೆ ಇದು ಕಡ್ಡಾಯವಾಗಿ ಇರಲೇಬೇಕಂತ ಹೇಳಿ ರೂಲ್ಸ್ ಬಂದಿರತ್ತೆ. ಯಾವುದು ಏನು ಎಂತ ಎಲ್ಲ ಮಾಹಿತಿ ಇರತ್ತೆ, ಯಾರ್ಯಾರು ಫಾಲೋ ಮಾಡ್ಕೊಂಡಲ್ಲ ಅದೆಲ್ಲ ಮಾಡ್ಕೊಳ್ಳಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಕನ್ಫ್ಯೂಸ್ ಇದ್ರೆ ಕಮೆಂಟ್ ಮಾಡಿ. ನೋಡಿ, ಈ ಒಂದು ಲಿಂಕ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಸರ್ಕಾರದ ಆಫೀಸಲ್ಲಿ ಇರುವಂತ ಒಂದು ಫಾರ್ಮ್ ಓಪನ್ ಆಗೈತೆ, ಅದನ್ನ ತುಂಬ್ಕೋಬಹುದು. ಈ ಒಂದು ಲಿಂಕ್ ಬರ್ಬೇಕಂದ್ರೆ ಯಾವ ರೀತಿ ಬರ್ಬೇಕು ಅದನ್ನ ತಿಳ್ಕೊಳ್ಳಿ. ನೀವು ಮೊದಲಿಗೆ ನಿಮ್ಮ ಒಂದು ಕ್ರೋಮ್ ಮೊಬೈಲು ಈ ಒಂದು ಸ್ಮಾರ್ಟ್ ಕಾರ್ಡ್ ಪಡಿಬೇಕಂದ್ರೆ ಅದೆಲ್ಲ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಗೂಗಲ್ ನಲ್ಲಿ ಏನು ಸರ್ಚ್ ಮಾಡ್ಕೋಬೇಡಿ, ಗ್ಯಾರಂಟಿ ಸ್ಕೀಮ್ ಅಂತ ಸರ್ಚ್ ಮಾಡ್ಕೊಳ್ಳಿ, ಅಥವಾ ಸೇವಾ ಸಿಂಧು JOIN.in ಗೆ NRC ಸರ್ಚ್ ಮಾಡ್ಕೋಬಹುದು. ಯಾವ್ದಾದ್ರು ಒಂದು. ನಾನು ನಿಮಗೆ ಯಾಕೆ ಈ ರೀತಿ ಲೈಫ್ ಪ್ರೊಫೈಲ್ ತಿಳಿಸ್ಕೊಡ್ತಾ ಇದ್ದೇನೆ ಅಂದ್ರೆ ನಿಮಗೆ ಗೊತ್ತೇ ಆಗಲ್ಲ. ಆನ್ಲೈನ್ ಕೇಂದ್ರದವ್ರು ಏನಾದ್ರು ನೋಡ್ತಾ ಇತ್ತಂದ್ರೆ ಗೊತ್ತಿತ್ತಂದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು, ಗೊತ್ತಿರಲಿಲ್ಲ ಅಂದ್ರೆ ವಿಡಿಯೋ ತನಕ ನೋಡಿ. ಇಲ್ಲಿ ನೋಡಿ, ಸೇವಾ ಸಿಂಧು ಗ್ಯಾರಂಟಿ ಸ್ಕೀಮ್ ಅಂತ ಓಪನ್ ಆಗತ್ತೆ. ಮೊದಲಿಗೆ ಬಂದಿತ್ತು 2025ರಲ್ಲಿ. ಹಿಂಗೆ ಹೇಳ್ತಾ 2.5 ವರ್ಷ ಕಳೆದು ಹೋಯ್ತು. ಸ್ಮಾರ್ಟ್ ಕಾರ್ಡ್ ಅಂತ ಹೇಳಿ. ಈಗ ಇದೇ ವರ್ಷದಲ್ಲಿ ಲಿಂಕ್ ಅನ್ನ ಆಕ್ಟಿವ್ ಗಳನ್ನ ಮಾಡಿರ್ತಾರೆ. ನೋಡಿ, ಸೇವಾ ಸಿಂಧು ಪೋರ್ಟಲ್ ಗ್ಯಾರಂಟಿ ಸ್ಕೀಮ್ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದೊಂದ್ಸರಿ ತುಂಬಾ ಸರ್ವರ್ ಬಿಜಿ ಇರತ್ತೆ, ಎಲ್ಲರೂ ಅಪ್ಲಿಕೇಶನ್ ಹಾಕೋರು ಇದ್ದಾರೆ. ಆದ ಕಾರಣ ಸರ್ವರ್ಗಳು ಬಿಜಿ ಇರೋದ್ರಿಂದ ಈ ರೀತಿಯಾಗಿ ಆಪ್ಷನ್ಗಳು ಓಪನ್ ಆಗೋದಿಲ್ಲ. ಇಲ್ಲಿ ನೋಡಿ, ಈ ಒಂದು ಗ್ಯಾರಂಟಿ ಸ್ಕೀಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇನ್ನೊಂದು ಆಪ್ಷನ್ ಬರತ್ತೆ. ನೋಡಿ, ಈ ರೀತಿಯ ಸರ್ವರ್ ತುಂಬಾ ಬಿಜಿ ಇದೆ. ನಾನು ನಿಮಗೆ ತೋರಿಸ್ತೇನೆ. ನೋಡಿ ಸ್ನೇಹಿತರ, ಆ ರೀತಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಹೊಸ ಇದೊಂದು ಪೇಜ್ ಓಪನ್ ಆಗತ್ತೆ. ಇಲ್ಲಿ ನೋಡಿ, ಕಾಣಿಸ್ತಾ ಇರಬಹುದು. ಈ ರೀತಿ ನಮಗೆ ಪೇಜ್ ಓಪನ್ ಆಗತ್ತೆ. ಇಲ್ಲಿದೆ ನೋಡಿ, ಈ ರೀತಿಯಾಗಿ ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಆಫೀಸಲ್ಲಿ ಇರುವಂತಹ ವೆಬ್ಸೈಟ್ ಅಂದ್ರೆ ಪೇಜ್ ಓಪನ್ ಆಗತ್ತ. ಇಲ್ಲಿ ಕರ್ನಾಟಕ ಸರ್ಕಾರ ಖಾತ್ರಿ ಯೋಜನೆಗಳು ಇದೆಲ್ಲ ಕೊಟ್ಟಿರ್ತಾರೆ. ಇದರಲ್ಲಿ ಎಲ್ಲ ಒಂದು ಯೋಜನೆ ಹೆಸರುಗಳಿದಾವೆ. ಇಲ್ಲಿ ನೋಡಿ, ಶಕ್ತಿ ಯೋಜನೆ ಆಗ್ಬಹುದು, ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಆಗ್ಬಹುದು, ಗೃಹ ಜ್ಯೋತಿ ಯೋಜನೆ ಆಗ್ಬಹುದು, ಮತ್ತೆ ಯುವ ನಿಧಿ ಯೋಜನೆ ಆಗ್ಬಹುದು. ಇವೆಲ್ಲ ಇದೇ ವರ್ಷದ ಯಾರು ಪಾಸ್ ಆಗಿದಾರಲ್ಲ ಅಪ್ಲಿಕೇಶನ್ ಹಾಕ್ಬೋದು, ಯಾವುದೇ ರೀತಿಯ ತೊಂದರೆ ಇಲ್ಲ. ಮತ್ತೆ ಇನ್ನೊಂದು, ಈ ಒಂದು ಶಕ್ತಿ ಯೋಜನೆ ಇಲ್ಲಿ ಯಾವುದೇ ರೀತಿಯ ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡಿ, ಖಾತ್ರಿ ಯೋಜನೆ ಇದೆ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಪೇಜ್ ಓಪನ್ ಆಗತ್ತೆ ನಿಮಗೆ. ಇದು ಯಾವ ರೀತಿಯಾಗಿ ಓಪನ್ ಆಗತ್ತಪ್ಪ ಅಂದ್ರೆ ಈ ರೀತಿಯಾಗಿ ಓಪನ್ ಆಗತ್ತೆ ನೋಡಿ. ಈ ರೀತಿಯಾಗಿ ಯಾಕೆ ಫೋಟೋನ ತಕ್ಕೊಂಡು ಇಟ್ಕೊಂಡೇನಪ್ಪ ಅಂದ್ರೆ ಸರ್ವರ್ ಇಲ್ಲ, ಆದ ಕಾರಣ ನಿಮಗೆ ಸರ್ವರ್ ಇದ್ದಾಗ ನಾನು ಈ ರೀತಿಯಾಗಿ ಫೋಟೋನ ತೆಗೆದು ಇಟ್ಕೊಂಡಿದ್ದೀನಿ, ಅದು ನಿಮಗೆ ತೋರಿಸೋ ಸಲುವಾಗಿ. ಆದ ಕಾರಣ ಸ್ವಲ್ಪ ನೋಡ್ಕೊಳ್ಳಿ, ಗಮನ ಇಟ್ಟು. ಕರ್ನಾಟಕ ಸರ್ಕಾರ ಈ ರೀತಿಗೆಲ್ಲ ಬರತ್ತೆ. ಖಾತ್ರಿ ಯೋಜನೆ ಮೇಲೆ ಕ್ಲಿಕ್ ಮಾಡಿದಾಗ ಇದು ಬರತ್ತೆ ನೋಡಿ. ಅದ ನಂತರ ಇನ್ನೊಂದು ನೋಡಿ, ಗೃಹ ಜ್ಯೋತಿ, ಇದೆಲ್ಲ ಪ್ರತಿಯೊಂದು ಮಾಹಿತಿ ಇಲ್ಲಿದೆ ನೋಡಿ. ಈ ಒಂದು ಶಕ್ತಿ ಯೋಜನೆ ಉಚಿತವಾಗಿ ಮಹಿಳೆಯರದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದ ತಕ್ಷಣ ಇನ್ನೊಂದು ಪೇಜ್ ಓಪನ್ ಆಗತ್ತೆ. ನಾನೇನು ಹೇಳ್ತಾ ಇದ್ದೀನಿ ಅರ್ಥ ಆಗ್ತೀವಿ ಅಂತ ಅನ್ಕೋತೀವಿ. ಇನ್ನೊಂದು ಪೇಜ್, ಅದು ಕೂಡ ನಾನು ಫೋಟೋನ ತೆಗೆದಿಟ್ಟುಕೊಂಡಿದ್ದೇನೆ. ಇದನ್ನ ನಾನೇನು ತಿಳಿಸ್ಕೊಡ್ತಿದ್ದೇನೆ ಈ ರೀತಿಯ ಫಾಲೋ ಮಾಡ್ಕೊಳ್ಳಿ. ಈಗ ಲಿಂಕ್ ಆಕ್ಟಿವ್ ಆಗಿದೆ ಅಪ್ಲಿಕೇಶನ್ದು. ಇಲ್ಲಿ ಕಾಣಿಸ್ತಾ ಇರಬಹುದು. ಇದೇ ರೀತಿಯಾಗಿ ಬಂತಲ್ಲ ಆಗಲೇ. ಈ ಒಂದು ರಾಜ್ಯದ ಎಲ್ಲ ಮಹಿಳಾ ಅಭ್ಯರ್ಥಿಗೆ ಕರ್ನಾಟಕ ರಾಜ್ಯದಲ್ಲಿ 4 ಸಂಸ್ಥೆಯಲ್ಲಿ ಇದು ಕೊಟ್ಟಿದ್ದಾರೆ. ಅದರದು ಲಿಂಕ್ ಆಕ್ಟಿವ್ ಆಗಿದೆ ನೋಡಿ. ಏನು ಅಪ್ಲಿಕೇಶನ್ ಹಾಕಿದ್ರೆ ಅದರ ಡೌನ್ಲೋಡ್ ಮಾಡೋದು ಅವಕಾಶ ಮತ್ತು ಅರ್ಜಿ ಸಲ್ಲಿಸುವಂತ ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬಹುದು. ಕ್ಲಿಕ್ ಮಾಡಿದ್ರೆ ಅದು ಓಪನ್ ಆಗ್ತಾ ಇಲ್ಲ, ಯಾಕಂದ್ರೆ ಈಗ ಆಕ್ಟಿವ್ ಮಾಡಿದ್ದಾರೆ ಸರ್ಕಾರದಿಂದ. ಇನ್ನೊಂದು ತುಸು ದಿನದಲ್ಲಿ ಆಕ್ಟಿವ್ ಆಗತ್ತೆ, ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗತ್ತೆ. ಆಗ ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತಾನೆ. ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ತನಕ ನಿಮಗೆ ಪ್ರೊಸೆಸಿಂಗ್ ಗೊತ್ತಾಯ್ತು. ಯಾರೇ ಸ್ಮಾರ್ಟ್ ಕಾರ್ಡ್ ಪಡಿಬೇಕಂತ ಇದಾರಲ್ಲ, ಇನ್ನೊಂದು ತಿಳಿಸ್ಕೊಟ್ಟಿದ್ದಾರೆ. ನೋಂದಣಿ ಪ್ರಕ್ರಿಯೆಯನ್ನ ಶೀಘ್ರದಲ್ಲೇ ಆರಂಭಿಸಲಾಗುವುದು. ಸ್ಮಾರ್ಟ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ನೋಂದಣಿ ಪ್ರಕ್ರಿಯೆಯನ್ನ ಶೀಘ್ರದಲ್ಲಿ ಆರಂಭಿಸಲಾಗುವುದು.
ಇದು ತಿಳಿಸ್ಕೊಟ್ಟಿದ್ದಾರೆ. ಇದು ಯಾವುದೇ ರೀತಿಯ ಗೊಳ್ಳಲ್ಲ, ಶಕ್ತಿ ಯೋಜನೆ ಸಂಬಂಧಪಟ್ಟಂತೆ ಆಗಿರತ್ತೆ. ನಾನು ನಿಮಗೆ ಎಲ್ಲ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಇದ್ದೆ, ಆದರೆ ಅದು ಸರ್ವರ್ ಇಲ್ಲ. ನೋಡಿ ಈಗ ಓಪನ್ ಆಯ್ತು ನೋಡಿ ಸರ್ವರು. ಅದೊಂದು ಸಲ ಲೇಟ್ ಆಗತ್ತೆ. ಆದ ಕಾರಣ ನೋಡಿ ಈ ಒಂದು ಖಾತ್ರಿ ಯೋಜನೆ ಮೇಲೆ ಕ್ಲಿಕ್ ಆದ ತಕ್ಷಣ ಇನ್ನೊಂದು ಪೇಜ್ ಬರತ್ತೆ. ಸರ್ವರ್ ಇದ್ರೆ ಬೇಗ ಬೇಗ ಓಪನ್ ಆಗುತ್ತೆ, ಅಥವಾ ಸರ್ವರ್ ಇಲ್ಲ ಅಂದ್ರೆ ಏನೂ ಓಪನ್ ಆಗೋದಿಲ್ಲ. ನಾನು ಸರ್ವರ್ ಇದ್ದಾಗ ಫೋಟೋ ತೆಗೆದುಕೊಂಡು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ.